ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನಡೆದಂಥದ್ದು ಅವಾಗಿಂದ ಜಾಸ್ತಿ ಅವ್ರು ₹1 ಜಾಸ್ತಿ ಮಾಡಿದ್ರು, ಇವರು 50 ಪೈಸೆ ಜಾಸ್ತಿ ಮಾಡಿ ಮೋದಿ ಮಕ್ಕಳನ್ನು ಓಟ್ ಹಾಕಿ ಕರ್ನಾಟಕದ ಬಿಜೆಪಿಯವರು ವೇಸ್ಟನ್ ಮಕ್ಕಳೇ ಅವರು. ಮೋದಿ ಗುಜರಾತ್ ನೋಡ್ಬೇಕು, ಅವ್ನು ಇಂಡಿಯಾಕ್ಕೆ ಇವತ್ತು ಮಾಧ್ಯಮರ ಮುಂದೆ ಗರ್ತ ನಿಂತು ಮಾತಾಡಲಿ. ಪೆಟ್ರೋಲು, ಡೀಸೆಲು, ಕೆಲವು ಗ್ಯಾಸ್ ಸಿಲಿಂಡರು ಮತ್ತು ಜನರಿಗೆ ದಿನಕ್ಕೋಗಿಸುವ ಜನ ಆಗ್ತಾನೆ ಇದೆ. ಕೆಲವು ದಿನಗಳಷ್ಟೇ ಲೋಕಸಭಾ ಚುನಾವಣೆ ನಡೆದಿದೆ. ಈ ಸರ್ಕಾರದ ಸಮಸ್ಯೆ ಅಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದಾಗ ನಡೆದಂಥದ್ದು ಅವಾಗಿಂದ ಜಾಸ್ತಿ ಅವ್ರು ₹1 ಜಾಸ್ತಿ ಮಾಡಿದ್ರು, ಇವರು 50 ಪೈಸೆ ಜಾಸ್ತಿ ಮಾಡಿದರು. ಇವರಿಂದ ಆಯಿತು ಅವರಿಂದ ಆಯಿತು ಅಂದರೆ ಸರ್ಕಾರ ಯಾರೂ ನಡ್ಸೋಕ್ಕಾಗಲ್ಲ, ಯಾರ ಮನೆಯಿಂದ ಯಾರೂ ತಂದು ಮಾಡೋಕ್ಕಾಗಲ್ಲ. ನಮ್ಮ ದುಡ್ಡು ತಗೊಂಡು ಹಾಕ್ಕೊಂಡೇ ಮಾಡ್ಬೇಕು ಅವರು. ಅದಕ್ಕೆ ನಾವು ಅವ್ರು ಮಾಡ್ರಿ ಇವ್ರು ಮಾಡಿರೋ ಅಂತ ನಾವು ಅವ್ರನ್ನ ಬಿಲ್ಡ್ ಮಾಡಿ ತೋರ್ಸೋಕ್ಕಾಗಲ್ಲ, ಯಾರೇ ಅಧಿಕಾರ ಮಾಡಲಿ. ಈಗ ಪ್ರಧಾನಮಂತ್ರಿ 2 ಬಾರಿ ಪ್ರಧಾನಮಂತ್ರಿಯಾಗಿ 3ನೇ ಬಾರಿ ಪದಾರ್ಪಣೆ ಮಾಡಿದ್ದಾರೆ. 10 ವರ್ಷ ಆಡಳಿತ ಹೇಗಿತ್ತು ಅವ್ರದ್ದು? ಅಲ್ಲ, ಅವ್ರ ಸರ್ಕಾರಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ಸರು ಎಲ್ಲನೂ ಸಪೋರ್ಟಿಂಗ್ ಮಾಡಿದರು. ಬಟ್ ಅದನ್ನು ಮರೆತುಬಿಟ್ರು. ಮೋದಿ ಮಕ್ಕ ನೋಡ್ಕೊಂಡು ಓಟ್ ಹಾಕಿ ಕರ್ನಾಟಕದ ಬಿಜೆಪಿಯವರು ಅವ್ರು ವೇಸ್ಟನ್ ಮಕ್ಕಳೇ ಅವರು. ಅವರು ಸಾಮಾಜಿಕವಾಗಿ ಯೋಚನೆ ಮಾಡೋದು, ದುಡ್ಡು ಮಾಡೋದು, ಅವ್ರ ಬದುಕಾಟ ಅವ್ರು ನೋಡೋದು, ಆಡಳಿತ ಎಲ್ಲಕ್ಕೂ ಜಾಸ್ತಿ ಕೊಡೋದು. ಅವರು ಬೇಳೆ ಅಥವಾ ಗೋಧಿ ದಿನಸಿ ಐಟಮ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಅವರು. ನಂತರ ಇವ್ರ ಮೇಲೆ ಅವ್ರು ಹೇಳೋದು, ಇವ್ರ ಮೇಲೆ ಇವ್ರು ಹೇಳ್ತಾ ಅಭಿವೃದ್ಧಿ ಕರ್ನಾಟಕದಲ್ಲಿ ಕೇಳಿದ್ರೆ ಮಾತ್ರ ಬಿಜೆಪಿ ಮುಖ ನೋಡಿ, ಬಿಜೆಪಿ ಮೋದಿ ಮುಖ ನೋಡಿ, ಮೋದಿ ಮುಖ ನೋಡಿ ಅಂತಾರೆ. ಮೋದಿ ಗುಜರಾತ್ ನೋಡ್ಬೇಕು, ಅವ್ನು ಇಂಡಿಯಾಕ್ಕೆ ಇವತ್ತು ಮಾಧ್ಯಮರ ಮುಂದೆ ಗರ್ತ ನಿಂತು ಮಾತಾಡಲಿ. ಮಾತಾಡೋ ತಾಕತ್ತಿಲ್ಲ, ಎಲ್ಲೋ ಸೈಡ್ ನಿಂತ್ಕೊಂಡು ಮಾತಾಡಿ ಮುಂದಕ್ಕೆ ಬಿಡೋದು. ಈಗ ಕರ್ನಾಟಕದಲ್ಲಿ ಮಾಜಿ MP ಗಳು ಆಗಲಿ, ಹಾಲಿ MP ಗಳಾಗಲಿ ಏನೇ ಮತ ಕೇಳಿದ್ರು ಮೋದಿ ಮುಖ ನೋಡಿ, ಮೋದಿ ಮುಖ ನೋಡಿ ಅಂತ ನೋಡಿ ಅಂತಾರೆ. ಇವ್ರು ಕಾಳ್ರಿ, ಇವರು ಕೋವಿಡ್ ಟೈಮಲ್ಲಿ 1000 ಜನ ಸತ್ತು ಹೋಗ್ಬಿಟ್ರು. ಈ ಮೇಕೆ ಮರಿ ಕಟ್ ಮಾಡ್ದಂಗೆ ಚೆನ್ನಾಗಿ ವ್ಯಾಕ್ಸಿನ್ ಹಾಕ್ಸಿ ಎಷ್ಟೋ ಜನಕ್ಕೆ ಹಾಳಾಗ್ಬಿಟ್ಟಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಡ್ರೋನ್ ಮಕ್ಳಿರೋಲ್ಲ. ಇವತ್ತು ಅವ್ರ ಕತೆ ಏನಾಗಬೇಕು, ಆ ವ್ಯಾಕ್ಸಿನ್ ಇವ್ರು ಚೆಕ್ ಮಾಡಿ ಹಾಕ್ಬೇಕಾಯ್ತು. ತಪ್ಪು ಇವ್ರದು, ಅದು ಆಗ್ತಲೇ ಇವತ್ತು ಜೀವನನೇ ವ್ಯರ್ಥ ಆಗ್ಬಿಟ್ಟಿದೆ ಅವ್ರಿಗೆ. ಬಿಜೆಪಿಲಿದ್ದ ಮಾಜಿ MP ಗಳಾಗಿರ್ಬೋದು, ಅವರೆಲ್ಲ ಜನಪರವಾಗಿದ್ರು, ಅವ್ರು ಕೆಲಸ ಮಾಡಿದ್ರು. ಅವರು ಅದೇ ಅರ್ಧಕ್ಕರ್ಧ ಮಾಡಿದ್ರು. ಅವ್ರು ಬೇಕಾದಂಗೆ ನಮ್ಮ ಸುಧಾಕರ್ ಮಾಡ್ಕೊಂಡು ಇವತ್ತು ಬೇಕಾದಂಗೆ ಡ್ಯೂಟಿ ಮಾಡ್ಕೊಂಡು ಮನೆ ಸೇರ್ಕೊಂಡ. ಜನಸೇವಕ ಏನು ಮಾಡ್ತಾಯಿದ್ದಾರೆ ಇವರು ಅಲ್ವಾ? ಯಾರೇ ಅಧಿಕಾರ ಆಗಿರಲಿ ಪರ್ಫೆಕ್ಟ್ಲಿ ಮಾಡಬೇಕು. ಇವತ್ತು ಅವ್ನ ಮನೆ ಮಗ ಹೆಚ್ಚು ಕಮ್ಮಿ ಆಯಿತು, ಅವ್ರಿಗೆ ಫ್ರೀ. ಬಾಕಿ ಪಬ್ಲಿಕ್ ಎಲ್ಲ ಈ ಕೂಲಿ ಕಾರ್ಮಿಕರೆಲ್ಲ ಹೋಗ್ತಾರೆ. ಇವರು ಪಂಚೆ ಹೊಡ್ಕೊಂಡು ಜೀವನ ಮಾಡೋರು. ಬೆಳಿಗ್ಗೆ ಇವರೆಲ್ಲ ಹೋಗ್ತಾರೆ. ಬಿಜೆಪಿಲಿ ಮೋದಿ ಬಿಟ್ಟರೆ ಪ್ರಧಾನಮಂತ್ರಿ ಆಗಂತ ಕ್ಯಾಂಡಿಡೇಟ್ ಯಾರೂ ಇಲ್ವಾ? ಅವರು ತೋಡೆ ಇಲ್ಲ ಅವ್ರಿಗೆ. ಆ ಗತ್ತು ಅವ್ನು ಒಬ್ಬಂಗಿತ್ತು, ಅವನು ಮಾತಾಡಕ್ಕೆ ಬರಲ್ಲ. ನಿತಿನ್ ಗಡ್ಕರಿ ಆಗಿರ್ಬೋದು, ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಮತ್ತು ಅಮಿತ್ ಶಾ ಆಗಿರ್ಬೋದು. ಇದ್ರೆ ಅಮಿತ್ ಸಿಂಗ್ ಇರ್ಬೋದೇನೋ ಅಷ್ಟೇ. ಅಮಿತ್ ಶಾ ಅವನ ಸಪೋರ್ಟಿಂಗಿಂದ ಮೋದಿ ಕ್ಲಿಕ್ ಆಗಿರ್ಬೋದು ಅಷ್ಟೇ. ನೆಕ್ಸ್ಟು ಮೋದಿ ಇವನು ಆಗ್ಬೋದು. ಆದರೆ ಅಮಿತ್ ಶಾ ಅದು ಬಿಟ್ಟರೆ BJP ಇನ್ನೇನು. ರಾಹುಲ್ ಗಾಂಧಿಗೆ ಪ್ರಧಾನಮಂತ್ರಿ ಆಗುವಂಥದ್ದು ಇದಿಲ್ವಾ? ರಾಹುಲ್ ಗಾಂಧಿಗೆ ಅವನು ಎಜುಕೇಟೆಡ್. ರಾಹುಲ್ ಗಾಂಧಿ ಎಜುಕೇಟೆಡು, ಕುತ್ತಿನ ಆಲೋಚನೆ ಮಾಡ್ತಾನೆ. ಇವತ್ತು ಅಸೆಂಬ್ಲಿಲಿ ಕೂತ್ಕೊಂಡ್ರೆ ಬೆಳ್ಳ ತೋರು ಹೇಳೋದಿಲ್ಲ. ಅವ್ರು ಮಾತಾಡ್ತಾರೆ, ಅವ್ರ ಮಕ್ಕ ನೋಡಿ ಕೇಳಿ ಉತ್ತರ ಹೇಳ್ತಾರೆ. ಇವನು ಮೋದಿ ಹಂಗಲ್ಲ, ಅವ್ನು ತೋರಿಸು ಇವನು ತೋರಿಸು ಬೆಳ್ಳು ತೋರಿಸಿ ಮಾಧ್ಯಮ ಮುಂದೆ ಹೇಳಿ ಅದು ನೋಡಿ ಅದನ್ನು ಮುಂದಕ್ಕೆ ಮೂವ್ ಮಾಡ್ತಾರೆ ಇವರು. ನೀವು ಹೇಳೋ ಪ್ರಕಾರ ಮೋದಿಯವರು ಯಾವುದೇ ರೀತಿ ರೆಸ್ಪೆಕ್ಟ್ ಮಾಡಿಲ್ಲ ಇದುವರೆಗೂ ಮಾಧ್ಯಮರ ಮುಂದೆ ಅಂತ ಹೇಳ್ತೀರಾ? ಅವ್ರು ಮಾತಾಡೋದು ಇಲ್ಲ. ಅವರು ಉತ್ತಮವಾದ ಪ್ರಧಾನಮಂತ್ರಿ ಯಾರಿದ್ರು ಇಷ್ಟು ದಿನ ಭಾರತದ? ವಿಧಿ ಮುಂಚೆ ಎಲ್ಲ ಇದ್ರು, ನಮಗೆ ಗೊತ್ತಿರಂಗೆ ಇವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.